ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಫ್ಲೇವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ವಾರದ ಬಿಹೈಂಡ್ ಯುವರ್ ಡಿಗರ್ಸ್ ಫ್ಲೇವರ್ ಇಂಡಿಯಾ. ಏನು ಈ ಒಂದಿನ ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರಮುಖ ವಿಶೇಷತೆ ಏನಂದ್ರೆ, ವಿಶೇಷವಾಗಿ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಿಸಿದಂತೆ GK ಕೋರ್ಸ್ನ ಒಂದು ಆರಂಭಿಕವಾಗಿ ಮಾಡ್ತಕ್ಕಂಥ ಒಂದು ಚಟುವಟಿಕೆಗಳಲ್ಲಿ ನಾವು ಹಲವು ಯಶಸ್ಸುಗಳನ್ನು ಸಾಧಿಸಿದ್ದೀವಿ. ಹಾಗಾಗಿ ಇಲ್ಲಿ ಈ ಸಲ ಏನಂದ್ರೆ, ಈಗ ಮೂರನೇ ವಾರದ ಒಂದು ಪ್ರಿಪರೇಷನ್ ನಡೀತಾ ಇದೆ. ಇವತ್ತಿನಿಂದ ಕೂಡ ಯಾರು ಜಾಯ್ನ್ ಆಗೋರು ಇದ್ರೆ ಜಾಯ್ನ್ ಆಗ್ಬೋದು. ಎಕನಾಮಿಕ್ಸ್ ಅಂದ್ರೆ ಇಂಡಿಯನ್ ಎಕನಾಮಿ ಇವಾಗ ಸ್ಟಾರ್ಟ್ ಆಗಿದೆ. ಇಲ್ಲಿ ಕೂಡ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಪ್ರತಿದಿನ ಕೂಡ ಯಾವ ತಯಾರಿ ಮಾಡಬೇಕು, ಏನ್ ಮಾಡಬೇಕು ಅನ್ನೋದು ಕೂಡ ನಾವು ಒಂದು ಟೈಮ್ ಟೇಬಲ್ ಅನ್ನು ಕೂಡ ನಾವು ಪ್ರತಿ ವೀಕ್ನು ಕೊಡ್ತಾ ಬರ್ತೀವಿ. ಇದು 7 ದಿನಗಳ ಒಂದು ತಯಾರಿ ಇರುತ್ತೆ. 7 ದಿನಗಳ ಒಂದು ತಯಾರಿ ಇರುತ್ತೆ. ಈ 7 ದಿನ ತಯಾರಿಯಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ತಕ್ಕಂತ ಒಂದು ಸ್ಟ್ರಾಟಜಿ, ಸಂಬಂಧಪಟ್ಟಂತ ಕ್ವಿಜ್ಗಳನ್ನ ನಾವು ಕೂಡ ಇಲ್ಲಿ ಕೊಡ್ತಾ ಇದ್ದೀವಿ. ಏನು ಇವತ್ತಿನ ಒಂದು ವಿಶೇಷ ತರಗತಿಯಲ್ಲಿ ನಮ್ಮ ಒಂದು GK ಮಾರ್ಗದರ್ಶಿ ಕೋರ್ಸ್ನ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೋತೀನಿ. ಸಾಕಷ್ಟು ಜನ ನಮ್ಮಲ್ಲಿ ಅಡ್ಮಿಷನ್ ತಗೊಂಡು ಇವಾಗ 2 ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದ್ರು. ಈ 2 ಟೆಸ್ಟ್ಗಳಲ್ಲಿ ವಿಶೇಷವಾಗಿ ನಾವು ಇಂಡಿಯನ್ ಪಾಲಿಟಿ ಮುಗಿಸಿದ್ವಿ. ಮೊದಲಿಗೆ ಇಂಡಿಯನ್ ಪಾಲಿಟಿ, ನೆಕ್ಸ್ಟ್ ಈ ಜಿಯೋಗ್ರಫಿ ಕಾನ್ಸೆಪ್ಟ್ ಬೇಸ್ಡ್ ಏನಿದೆ ಇದು ಜಿಯೋಗ್ರಫಿಯನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವೆರಡೂ ಕೂಡ ನಾವು ಟೆಸ್ಟ್ಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ 2 ಟೆಸ್ಟ್ಗಳು ಕಂಪ್ಲೀಟ್ ಆಯ್ತು. ಈಗ ಈ 2 ಟೆಸ್ಟ್ಗಳಲ್ಲಿ ನಾವು 100 ಕ್ವಶನ್ಗೆ ಸಂಬಂಧಿಸಿದ 2 ಟೆಸ್ಟ್ಗಳನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ 2 ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ವಿಶೇಷವಾಗಿ ಪ್ರತಿದಿನ ಕೂಡ ರಾತ್ರಿ 10 ಗಂಟೆಗೆ ಒಂದು ಗ್ರ್ಯಾಂಡ್ ಕ್ವಿಜ್ ಇರುತ್ತೆ. ಈ ಗ್ರ್ಯಾಂಡ್ ಕ್ವಿಜ್ ಅಲ್ಲಿ ನಾನು ಸುಮಾರು 50ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಪ್ರತಿದಿನ ಅವರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಒಂದು ಸಬ್ಜೆಕ್ಟ್ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾನು ಜಿಯೋಗ್ರಫಿಯಲ್ಲಿ ಒಂದು ದಿನಕ್ಕೆ ಮಿನಿಮಮ್ 3 ಟಾಪಿಕ್ಗಳನ್ನ ಕವರ್ ಮಾಡ್ತಾ ಅವರಿಗೆ ಮಿನಿಮಮ್ ಅಂದ್ರೆ 50 MCQಗಳನ್ನ ಕ್ವಿಜ್ಗಳ ಮೂಲಕ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಪ್ಲೀಟ್ ಕಾನ್ಸೆಪ್ಟ್ ಬೇಸ್ಡ್ ನಮ್ದು ಒಂದು ಕೋರ್ಸ್ ಇದು. ಇಲ್ಲಿ ನಾವು ಯಾವುದೇ ತರ ಒಂದು ನಿರ್ಲಕ್ಷ್ಯತೆಯಿಂದ ನೋಡಲ್ಲ. ಏನಕ್ಕಂದ್ರೆ ಪ್ರತಿ ನಿಮಿಷ ಮತ್ತು ಪ್ರತಿ ಟಾಪಿಕ್ ಕೂಡ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಈ ನಾವು ಗ್ರ್ಯಾಂಡ್ ಕ್ವಿಜ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಪಿಕ್ಚರ್ ಗಳನ್ನ ಇಲ್ಲಿ ತೋರಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಇದು ಮೂರನೇ ವಾರ. ಈ ಪ್ರತಿದಿನ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ, ಮತ್ತೆ 3 ಕ್ವಿಜ್ಗಳು ಆಡ್ ಆಗ್ತಾ ಹೋಗ್ತಾವ. ಈ ಕ್ವಿಜ್ಗಳಲ್ಲಿ ಏನಾಗುತ್ತೆ ಅಂದ್ರೆ, ಈ ನೋಡಿ ಒಂದ್ಸಲ ಹೇಳ್ಬೇಕಂದ್ರೆ, ಈಗ ಇಂಡಿಯನ್ ಪಾಲಿಟಿ ಜಿಯೋಗ್ರಫಿ ಕಂಪ್ಲೀಟ್ ಆಯ್ತಂತ ನಾನು ನಿಮ್ನ ಕಂಪ್ಲೀಟ್ ಇಲ್ಲಿ ನಿಮಗೂ ನಮ್ಗ ಯಾವುದೇ ಸಂಬಂಧ ಇಲ್ಲ ಅಂತ ಬಿಟ್ಬಿಡಲ್ಲ. ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಬಿಡಲ್ಲ. ಏನಕ್ಕಂದ್ರೆ ಈ ಮುಂದುವರೆದ ಭಾಗವಾಗಿ ಈ ಮೂರನೇ ವಾರದಲ್ಲಿ ಕೂಡ ರಿವಿಷನ್ ಕ್ವಿಜ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿ ರಿವಿಷನ್ ಕ್ವಿಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಂಡಿಯನ್ ಪಾಲಿಟಿ ಮತ್ತು ಜಿಯೋಗ್ರಫಿ ಸಂಬಂಧಿಸಿದಂತೆ ಸುಮಾರು 30ರಿಂದ 40 ಪ್ರಶ್ನೆಗಳನ್ನು ಕೂಡ ಮತ್ತೆ ನಾವು ಕ್ವಿಜ್ಗಳನ್ನ ಮಾಡ್ತಾ ಹೋಗ್ತೀವಿ. ಏನಕ್ಕಂದ್ರೆ ಈ ಕ್ವಿಜ್ಗಳು ನಿಮ್ಮ ಹಿಂದಿನ ಒಂದು ಅಧ್ಯಯನ ಮಾಡ್ತಕ್ಕಂಥ ಸಿಲೆಬಸ್ ಅನ್ನ ಮತ್ತೆ ಮರುಕಳಿಸ್ತಾ ಇರ್ಬೇಕು. ಅದು ಏನಕ್ಕಂದ್ರೆ ಒಂದ್ಸಲ ಓದಾದ್ಮೇಲೆ ಅದನ್ನ ಮರೆಯುವಂಗಿಲ್ಲ. ಹಾಗಾಗಿ ಪ್ರತಿದಿನ ಈ ರಿವಿಷನ್ ಕ್ವಿಜ್ಗಳ ಮೂಲಕ ನಿಮ್ಮನ್ನ ಮತ್ತಷ್ಟು ಅಧ್ಯಯನ ಪೂರ್ವಕವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸೊ ಇನ್ ಮುಂದೆ ಏನಾಗುತ್ತೆ ಅಂದ್ರೆ, ಪ್ರತಿದಿನ 3 ಕ್ವಿಜ್ಗಳು ಬರ್ತಾವೆ ಇಲ್ಲಿ. ಆಮೇಲೆ ಈ ಲಾಸ್ಟ್ ವೀಕ್ ಅಲ್ಲಿ ಕೂಡ ನಾನು ಕರ್ನಾಟಕ ಬಜೆಟ್ ಅನ್ನು ಕೂಡ ಕರ್ನಾಟಕ ಬಜೆಟ್ ಏನಿದೆಯಲ್ಲ, ಇದು ಕರ್ನಾಟಕ ಬಜೆಟ್ 2026ರ ಒಂದು ಬಜೆಟ್ ಅಲ್ಲಿ ಸುಮಾರು 100 ಪ್ರಶ್ನೆಗಳನ್ನು ಕೂಡ ನಾನು ಕ್ವಿಜ್ಗಳನ್ನು ಮಾಡಿಕೊಟ್ಟಿದ್ದೀನಿ ಇಲ್ಲಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಸೈಮಲ್ಟೇನಿಯಸ್ಲಿ ಹೋಗ್ತಾ ಇದ್ರೆ ಅವರಿಗೆ ಸ್ಟಡಿಗೆ ಪೂರಕವಾಗಿ ನೋಟ್ಸ್ ಗಳನ್ನು ಕೂಡ ಅವರು ಮಾಡ್ತಾ ಹೋಗ್ಬಹುದು. ಇಷ್ಟು ಈ ಪ್ರಮುಖ ವಿಚಾರ. ಇನ್ನು ಕೂಡ ಜಾಯ್ನ್ ಆಗೋರಿದ್ರೆ, ಇವತ್ತಿನಿಂದ ಕೂಡ ಎಕನಾಮಿಕ್ಸ್ ಸ್ಟಾರ್ಟ್ ಆಗಿದೆ. ಇಂಡಿಯನ್ ಎಕನಾಮಿಕ್ಸ್ ಅಲ್ಲಿ ಕೂಡ ಪ್ರತಿದಿನ ರಾತ್ರಿ 10 ಗಂಟೆಗೆ ಪ್ರೈಮ್ ಟೈಮ್ ಅಲ್ಲಿ 50 MCQಗಳ ಒಂದು ಡೈಲಿ ಕ್ವಿಜ್ ಇರ್ತಿದ್ದು. ಅಪ್ ಟು ನಿಮಗೆ ಶನಿವಾರದವರೆಗೆ ಕ್ವಿಜ್ ಇದ್ದೇ ಇರುತ್ತೆ. ಸಂಡೇ ಮಾತ್ರ 100 ಕ್ವಶನ್ಗಳ ಒಂದು ಟೆಸ್ಟ್ ಇರುತ್ತೆ ಇಲ್ಲಿ. ಈ ಟೆಸ್ಟ್ಗಳ ಮೂಲಕ ಈ ಟೆಸ್ಟ್ಗಳು ಯಾವ ತರ ಇರ್ತಾವಂದ್ರೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಟೆಸ್ಟ್ಗಳು, ಕಾಟಾಚಾರಕ್ಕಾಗಿ ಯಾವುದೇ ಟೆಸ್ಟ್ಗಳನ್ನು ಕೊಡಲ್ಲ. ಇಲ್ಲಿರ್ತಕ್ಕಂಥ ಟೆಸ್ಟ್ಗಳು ಯಾವ ತರ ಇರುತ್ತೆ ಅಂದ್ರೆ, ವಿಶೇಷವಾಗಿ ಇಲ್ಲಿ 100 ಪ್ರಶ್ನೆಗಳಲ್ಲಿ ಮಿನಿಮಮ್ 10 ಪ್ರಶ್ನೆಗಳು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇರ್ತಾವ ಇಲ್ಲಿ. ಆಮೇಲೆ ಇನ್ನು 10 ಪ್ರಶ್ನೆಗಳು ಮ್ಯಾಚ್ ದ ಫಾಲೋಯಿಂಗ್ ಇರ್ತಾವ. ಇನ್ನು 10 ಪ್ರಶ್ನೆಗಳಕ್ಕಿಂತ ಹೆಚ್ಚಿನ ಒಂದು ಪ್ರಶ್ನೆಗಳು ಕೂಡ ಕಾನ್ಸೆಪ್ಟ್ ಬೇಸ್ಡ್ ಇರ್ತಾವ. ಇನ್ನು 10 ಪ್ರಶ್ನೆಗಳು ಟಫ್ನೆಸ್ ಲೆವೆಲ್ ಅಂದ್ರೆ ಹಾರ್ಡ್ ಕ್ವಶನ್ ಇರ್ತಾವ. ಅದಾದ ನಂತರ ಇನ್ನು 10 ಪ್ರಶ್ನೆಗಳು ಒನ್ ಲೈನರ್ ಇರ್ತಾವ. ಒನ್ ಲೈನಲ್ಲಿ ಇದ್ರೂ ಕೂಡ ಅವು ತುಂಬಾ ಟಫ್ ಗಳಿರ್ತಾವ. ಸೊ ಹೀಗೆ ಒಂದು ಸುಮಾರು 10ರಿಂದ 15 ಪ್ರಕಾರದ
10ರಿಂದ 15 ಪ್ರಕಾರಗಳ ನಾವು ಪ್ರಶ್ನೆಗಳನ್ನ ಕೊಡ್ತಾ ಬರ್ತಾ ಇದೀವಿ ಕೂಡ. ಅದು ಕೂಡ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಈಗ ಮಾಡ್ತಕ್ಕಂಥ ನಮ್ಮ ಒಂದು ಯಾರು ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ 100 ಕ್ವಶನ್ಗಳಲ್ಲಿ. ಇದ್ರ ಮೂಲಕ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ 360 ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಕ್ವಿಜ್ ಏನಾಗುತ್ತೆ ಅಂದಲ್ಲ ಇವರಿಗೆ ಫಸ್ಟ್ ಒಂದೇನಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್, ಇನ್ನೊಂದು ಟೈಮ್ ಸೆನ್ಸ್ ಅನ್ನ ಟೈಮ್ ಸೆನ್ಸ್ ಟೈಮ್ ಸೆನ್ಸ್ ಅವರಿಗೆ ಏನ್ ಕಲಿಸ್ಕೊಡ್ತೈತಿ. ಯಾಕಂದ್ರೆ ಇಲ್ಲಿ ನಾವು ಕೊಡ್ತಕ್ಕಂಥ ಏನು 30 ಸೆಕೆಂಡ್ ಕೊಡ್ತೀವಿ ಕೆಲವು ಕ್ವಿಜ್ಗಳಿಗೆ, ಇನ್ನೊಂದು 45 ಸೆಕೆಂಡ್ಗಳನ್ನ ಕೊಡ್ತಾ ಇದೀವಿ. ಈ ಕ್ವಿಜ್ಗಳ ಮೂಲಕ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಚಿತ್ರಣ ಅವ್ರಿಗೆ ಸಿಕ್ಕೋಗುತ್ತಾ. ಏನಕ್ಕಂದ್ರೆ ಆ ಟೈಮ್ ಬರೋವರೆಗೂ ಕೂಡ ಅವ್ರು ಕಾಯ್ತಾನೆ ಇರ್ತಾರೆ. ಆ ಟೈಮ್ ಬಂದಾಗ ಯಾಕಂದ್ರೆ ಲಿಖಿತ ಪೂರ್ವದಲ್ಲಿ ಕೆಲವರು ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ರು. ಸರ್ ನಾನು ಲಿಖಿತ ಪೂರ್ವದಲ್ಲಿ ನಾನು ಯಾವುದು ಓದೋದು ಬಿಟ್ಟಿದ್ದೆ, ಬಟ್ ಥಿಂಗ್ ಏನಂದ್ರೆ ನಿಮ್ಮ ಒಂದು ಕ್ವಿಜ್ ದಿಂದಾಗಿ ನಾನು ಬರೀ ಟೆಸ್ಟ್ ಅಷ್ಟೇ ಅಲ್ಲ ಕ್ವಿಜ್ ದಿಂದಾಗಿ ಅಲರ್ಟ್ ಆಗಿದ್ದೀನಿ. ಯಾವಾಗ ಎಷ್ಟು ಬರುತ್ತಾ, ಯಾವ ಕ್ವಶನ್ಸ್ ಹೆಂಗ್ ಮಾಡಬೇಕು, ಹೆಂಗ್ ಅಟೆಂಡ್ ಮಾಡಬೇಕು, ಎಷ್ಟು ಸಮಯ ಕೊಡ್ಬೇಕು ಅನ್ನೋದು ಕೂಡ ಅವರಲ್ಲಿ ಕಲ್ತಿದ್ದಾರೆ. ಸೊ ಈ ಕ್ವಿಜ್ ಆದ ನಂತರ ಅವ್ರಿಗೆ ಏನಂತ ಟಾಪ್ 20 ಇರೋರು ಯಾರು ಇರ್ತಾರಲ್ಲ, ಟಾಪ್ 20 ಇರೋರಿಗೆ ಅಲ್ಲಿ ರ್ಯಾಂಕ್ ಲಿಸ್ಟ್ ಕೂಡ ಸಿಗುತ್ತೆ ಅಲ್ಲಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ರ್ಯಾಂಕ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಅಂದ್ರೆ ಅವರು ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ರು, ಉದಾಹರಣೆ 30 ಕ್ವಶನ್ಸ್ ಇದ್ರೆ ಇಲ್ಲಿ 15 ಕರೆಕ್ಟ್ ಹಿಂಗ್ ತೋರಿಸುತ್ತಾ. ಆಮೇಲೆ ಎಷ್ಟು ನಿಮಿಷದಲ್ಲಿ ಕೂಡ ಅಂದ್ರು ಎಷ್ಟು ಟೈಮ್ ಅಲ್ಲಿ ಕೂಡ ಅಟೆಂಡ್ ಆಗಿದ್ರು ಕೂಡ ಅಲ್ಲಿ ಅವ್ರಿಗೆ ತೋರಿಸುತ್ತಾ. ಯಾಕಂದ್ರೆ ಅವ್ರು ಒಂದ್ ಕಡೆ ಮೋಟಿವೇಶನ್ ಮಾಡುತ್ತಾ, ಕಡಿಮೆ ಬಂದ್ರೆ ನಾನು ಜಾಸ್ತಿ ಓದ್ಬೇಕು ಅನ್ನೋದನ್ನ ಮೋಟಿವೇಶನ್ ಮಾಡುತ್ತಾ. ಇಲ್ಲಪ್ಪ ಅಂದ್ರೆ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಿದ್ರೆ ಏನಾಗುತ್ತೆ ಅಂದ್ರೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ಬೇಕನ್ನೋ ಒಂದು ಮನೋಭಾವನೆ ಕೂಡ ಅಲ್ಲಿ ಬೆಳೆಸುತ್ತೆ. ಸೊ ಇಷ್ಟು ಈ ಟೆಸ್ಟ್ ನ ಒಂದು ಪ್ರಮುಖ ವಿಚಾರಗಳನ್ನ ನಿಮ್ ಜೊತೆ ಇಲ್ಲಿ ಹಂಚ್ಕೊಂಡಿದ್ದೀನಿ.